ನಮಸ್ಕಾರ ಎಲ್ಲರಿಗೂ. ನವೆಂಬರ್ 1 ನಮ್ಮ ರಾಜ್ಯದ ಹುಟ್ಟುಹಬ್ಬ, ಕರ್ನಾಟಕ ರಾಜ್ಯೋತ್ಸವ. ಆದರೆ ನಿಮಗೆ ಗೊತ್ತೇ ಯಾಕೆ ಇದನ್ನು ಆಯ್ಕೆ ಮಾಡಲಾಗಿದೆ? ಹಿಂದೆ ಕನ್ನಡ ಮಾತನಾಡುವ ಜನರು ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದರು. ಮೈಸೂರು, ಬಾಂಬೆ, ಹೈದರಾಬಾದ್, ಮದ್ರಾಸ್. ಆದರೆ ಎಲ್ಲರೂ ಕನ್ನಡಿಗರು. 1956 ನವೆಂಬರ್ 1ರಂದು ವಿವಿಧ ಕನ್ನಡ ಭಾಷಕ ಪ್ರದೇಶಗಳನ್ನು ಒಂದುಗೂಡಿಸಿ ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಈ ರಾಜ್ಯ ರೂಪುಗೊಂಡಿತು. ನಂತರ 1973ರಲ್ಲಿ ಇದು ಕರ್ನಾಟಕ ಎಂಬ ಹೊಸ ಹೆಸರನ್ನು ಪಡೆಯಿತು. ಆ ದಿನದಿಂದಲೇ ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಕರ್ನಾಟಕ ನಮ್ಮ ಸಂಸ್ಕೃತಿ, ಕಲೆ ಮತ್ತು ವಿಜ್ಞಾನಗಳ ನೆಲೆ. ಮೈಸೂರು ಅರಮನೆ, ಹಂಪಿ, ಜೋಗ ಜಲಪಾತ, ಕೂರ್ಗಿನ ಕಾಫಿ ತೋಟಗಳು ಇವೆಲ್ಲ ನಮ್ಮ ರಾಜ್ಯದ ಸೊಬಗು. ನಮ್ಮ ರಾಜ್ಯದ ಮಹಾನ್ ವ್ಯಕ್ತಿಗಳು: ಸರ್ ಎಂ ವಿಶ್ವೇಶ್ವರಯ್ಯ, ಅತ್ಯುತ್ತಮ ಇಂಜಿನಿಯರ್; ಡಾಕ್ಟರ್ CNR ರಾವ್, ವಿಜ್ಞಾನ ಕ್ಷೇತ್ರದ ಗೌರವ; ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಅಮರ ನಟ; ಕಿತ್ತೂರು ರಾಣಿ ಚೆನ್ನಮ್ಮ, ಧೈರ್ಯದ ರಾಣಿ. ನಮ್ಮ ಕರ್ನಾಟಕದ ಪ್ರಸಿದ್ಧ ಸಿಹಿಗಳು: ಮೈಸೂರು ಪಾಕ್, ಮೈಸೂರು ದೋಸೆ, ಧಾರವಾಡ ಪೇಡ, ಹೋಳಿಗೆ ಮತ್ತು ಬಾಳೆಹಣ್ಣು, ಒಬ್ಬಟ್ಟು ಎಲ್ಲವೂ ನಾಡಿನ ಸಿಹಿ ಸುವಾಸನೆ. ನಮ್ಮ ಕರ್ನಾಟಕ ಬಾವುಟ ನಮ್ಮ ಕೆಂಪು ಬಣ್ಣ ಧೈರ್ಯವನ್ನು, ಹಳದಿ ಬಣ್ಣ ಸಂತೋಷ ಮತ್ತು ಶಾಂತಿಯನ್ನು ತೋರಿಸುತ್ತದೆ. ಆದ್ದರಿಂದ ಎಲ್ಲರೂ ಹೆಮ್ಮೆಯಿಂದ ಹೇಳೋಣ: ಜೈ ಕರ್ನಾಟಕ, ಜೈ ಕನ್ನಡ.